ಈ 140 ಓಟು, 20 ಓಟು, 1 ಓಟು, 5 ಓಟು ತಗೊಂಡವರು ನೀವೇ ಮೊದಲೇನಲ್ಲ, ನೀವು ಕೊನೆನೂ ಅಲ್ಲ. ನಿಮಗಿಂತ ಕಡಿಮೆ ಕೇವಲ ಕ್ಯಾಂಡಿಡೇಟ್ ಒಂದೇ ಒಂದು ಓಟ್ ಹಾಕೊಂಡಿರೋ ಇತಿಹಾಸಗಳು ಇದೆ. ಆ ಕ್ಯಾಂಡಿಡೇಟ್ ಓಟ್ ಕೂಡ ಇನ್ವ್ಯಾಲಿಡ್ ಆಗಿರೋ ಇತಿಹಾಸಗಳು ಭಾರತದ ಚುನಾವಣಾ ವ್ಯವಸ್ಥೆನಲ್ಲಿ ಇದೆ. 149 ಓಟು ಅಂದ ತಕ್ಷಣ ಅಷ್ಟೆಲ್ಲ ಓಡಾಟ ಮಾಡಿದ್ರಿ. ಇವನ್ ಅದು ಆ ಕಾರಲ್ಲಿ ಓಡಾಡಿದ್ರಲ್ಲ, ಡೀಸೆಲ್ ಖರ್ಚು ಕೂಡ ಅದಕ್ಕೆ ಮ್ಯಾಚ್ ಆಗ್ಲಿಲ್ವೇನೋ ಅಂತ ಅನ್ನಿಸ್ತಾ? ಇಲ್ಲ, ಅದು ಅದು ಇದಾಗ್ಬೋದು, ಅದು ಹೇಳ್ಬೋದು ಹೇಳ್ಬಾರ್ದು ನನಗೆ ಗೊತ್ತಿಲ್ಲ. ಓಕೆ, ನಮ್ದು ಓವರ್ ಆಲ್ ಖರ್ಚು ಅಂದರೆ ನಾವೊಂದಷ್ಟು ಸೇವೆಗಳು ಅಂದರೆ ಒಂದಷ್ಟು ಕಾಂಪೌಂಡ್ಸ್ ಮಾಡಿರುವಂಥದ್ದು, ದೇವಸ್ಥಾನಗಳಿಗೆ ಇದೆಲ್ಲ ಮಾಡಿರೋದೆಲ್ಲ ಲೆಕ್ಕ ತಗೊಳ್ತು ಅಂತಂದರೆ ಆಲ್ಮೋಸ್ಟ್ 1,49,00,000 ತನಕನೇ ಬರುತ್ತೆ. ಓಕೆ, ಒಂದು ಓಟಿಗೆ 1,00,000 ಅನ್ನೋ ಥರ ಬಂದ್ಬಿಡುತ್ತೆ. ಓಕೆ, ಸೊ ಅದನ್ನು ಹೊರತುಪಡಿಸಿ ನಾನು ಹೇಳುವಂಥದ್ದು, ಅದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂದರೆ, ನಾನು ಓಡಾಡಿದಂಥ 98-99 ದಿನ ನನಗೆ ಆ ಕ್ಷೇತ್ರದ ಸಂಪೂರ್ಣ ಚಿತ್ರಣ ಅರಿವಾಯಿತು. ಮತ್ತು ಎಲೆಕ್ಷನ್ ಅಂದರೆ ಏನು ಅಂತ ಗೊತ್ತಾಯಿತು. ಈವನ್ ನಾನೊಬ್ಬ ಕ್ಯಾಂಡಿಡೇಟ್ ಅನಿಸುತ್ತೆ, ಪ್ರತಿಯೊಂದು ಬೂತ್ಗೂ ಹೊರಟು ಬಂದೆ ನಾನು. ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದವನು ಎಲ್ಲ ಬೂತ್ನು ಕೂಡ ವಿಸಿಟ್ ಮಾಡಿಕೊಂಡು ನಾನು ಎಲ್ಲ ಬೂತಲ್ಲೂ ಹೇಗೆ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥದ್ದನ್ನೆಲ್ಲ ನಾನು ನೋಡ್ಕೊಂಡು ಬಂದೆ. ಸೊ ನನಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕಾಗಿತ್ತು. ಆ ಎಕ್ಸ್ಪೀರಿಯೆನ್ಸ್ನ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಅದಾದ ನಂತರ ನಾನು ಕೂತ್ಕೊಂಡು ಯೋಚನೆ ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ, ಇಲ್ಲ, ರಾಜ್ಯದ ರಾಜಕಾರಣನ ನಾವು ಒಂದು ಬೇರೆ ಆಯಾಮದಲ್ಲಿ ತಗೊಂಡೋಗ್ಬೇಕು. ಏನೀಗ ಎಕ್ಸಿಸ್ಟಿಂಗ್ ನಡೀತಾ ಇದೆ ಅದಲ್ಲ, ಆ ಥರ ಅಲ್ಲ, ಬೇರೆ ಥರ ಮಾಡ್ಬೇಕು ನಾವು. ಸೊ ಏನು ಮಾಡ್ಬೋದು? ಮ್ಯಾನಿಫೆಸ್ಟೋ ಕೊಡೋದಲ್ಲ, ಮ್ಯಾನಿಫೆಸ್ಟೋನ ಮಾಡಿ ತೋರಿಸೋದು. ಈ 5 ವರ್ಷ ನಾವೇನಾದರೂ ಮಾಡೋಣ, ಅದಾದಮೇಲೆ ಮುಂದೆ ಹೋಗಿ ಓಟ್ ಕೇಳಬೇಕಾದ್ರೆ ನಾನೇನೋ ಮಾಡ್ತೀನಿ ಅನ್ನುವಂಥದ್ದಲ್ಲ. ನಾನು ಮಾಡಿದ್ದೀನಿ ಇಷ್ಟನ್ನ, ಬೇಕಿದ್ರೆ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಡಿ ಅನ್ನುವಂಥದ್ದನ್ನ ಮಾಡೋಣ ಅಂತ ಅನ್ನಿಸ್ಬಿಟ್ಟೆ. ನಾನು ಈ 2 ವರ್ಷ ಸತತವಾಗಿ, ಅಂದರೆ 23ರಲ್ಲಿ ನನಗೊಂದು ಸ್ವಲ್ಪ ತೊಂದರೆ ಆಗಿತ್ತು, 24ರಿಂದ ಸತತವಾಗಿ 2 ವರ್ಷ ನಾನು ಒಂದು ಗುರಿ ಇಟ್ಕೊಂಡು, ಫೋಕಸ್ ಇಟ್ಕೊಂಡು ಅದಕ್ಕೆ ಅಂತ ಕೆಲಸ ಮಾಡಿ ಇವತ್ತು ಸಂಸ್ಥೆನ ಕಟ್ಟಿದ್ದೀವಿ. ಒಂದು 180-190 ಜನ ವರ್ಕ್ ಮಾಡ್ತಿದ್ದಾರೆ. ಈ ವರ್ಷ ಮುಗಿದ್ರೊಳಗಡೆ 2,000-3,000 ಜನ ಎಂಪ್ಲಾಯೀಸ್ ಇರ್ತಾರೆ. ಮತ್ತು ನಾವೊಂದು 500 ಔಟ್ಲೆಟ್ ಮಾಡ್ತಿದ್ದೀವಿ, ಮತ್ತೊಂದು 700-800 ಕೋಟಿ ಟರ್ನ್ ಓವರ್ನು ಮಾಡ್ತೀವಿ ನಮ್ಮ ಸಂಸ್ಥೆಯಿಂದ. ಸೊ ಅದ್ರ ಜೊತೆಗೆ ಪ್ಯಾರಲಲ್ ಆಗಿ ಪರಮಾತ್ಮ ಫೌಂಡೇಶನಿಂದ ಸಮಾಜ ಸೇವೆನೂ ಕೂಡ ಮಾಡ್ತೀವಿ.